ಸೀಗೆಹಳ್ಳಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ 5ನೇ ವರ್ಷದ ಆರಾಧನಾ ಮಹೋತ್ಸವ. ಸೀಗೆಹಳ್ಳಿ ಗ್ರಾಮದ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 5ನೇ ವರ್ಷದ ಆರಾಧನಾ ಕಾರ್ಯಕ್ರಮವು ಹಬ್ಬದ ವಾತಾವರಣದಲ್ಲಿ ಬಹಳ ವೈಭವದಿಂದ ಜರುಗಿತು. ಸಹಭಾಗಿತ್ವ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಯಲ್ದೂರು ಗ್ರಾಮದ ಗೌರವಾನ್ವಿತ ಮುನಿಶಾಮಿ ಚಾರಿ ಮತ್ತು ಅವರ ಕುಟುಂಬದವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಶುಭ ದಿನದಂದು ದೇವರಿಗೆ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ ಹಾಗೂ ಹೋಮಹವನಗಳನ್ನು ನೆರವೇರಿಸಲಾಯಿತು. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಅದ್ದೂರಿ ಮೆರವಣಿಗೆ ನಡೆಯಿತು. ಭಕ್ತಾದಿಗಳ ಭಾಗಿ ಕಾರ್ಯಕ್ರಮದಲ್ಲಿ ಸೀಗೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ವಿವಿಧ ತಾಲೂಕುಗಳಿಂದ ಬಂದಿದ್ದ ಭಕ್ತಾದಿಗಳು, ಸಂಬಂಧಿಕರು ಮತ್ತು ಸಮುದಾಯದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಅನ್ನ ಸಂತರ್ಪಣೆ ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪ್ರತಿ ವರ್ಷವೂ ಇದೇ ರೀತಿ ಭಕ್ತಿಯಿಂದ ಸಂಭ್ರಮದ ಆಚರಣೆಯನ್ನು ಹಮ್ಮಿಕೊಳ್ಳುವುದಾಗಿ ಮುನಿಶಾಮಿ ಚಾರಿ ಅವರ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ತಿಳಿಸಿದರು. ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಹಬ್ಬದ ವ್ಯವಸ್ಥಿತ ಆಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸೂಕ್ತ ಸಲಹೆಗಳನ್ನು ನೀಡಿದರು. ಸಮಾಜ ಸೇವಕರು ಹಾಗೂ ಮುಖಂಡರಾದ ಶಿವಶಂಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಮುದಾಯದ ಮುಖಂಡರಿಗೆ, ಗ್ರಾಮದ ಹಿರಿಯರಿಗೆ ಹಾಗೂ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಮುಂದ್ಗಡೆಯಿಂದ ಹೋಗಿ ಎಲ್ಲಿ ಹೋಗ್ತಾರೆ? ನಡಿ ನಡಿ ನೀವು ನಡಿ.
ವೀರಬ್ರಹ್ಮೇಂದ್ರ ಸ್ವಾಮಿಯವರು ಜೀವ ಸಮಾಧಿಗೆ ಹೋಗಿದ್ದಾರೆ. ಅಂತಹ ಸುದಿನದಲ್ಲಿ ನಾವು ಅವರಿಗೆ ಪೂಜಾ ಪುನಸ್ಕಾರಗಳು ಮಾಡಿಕೊಂಡು ಮೆರವಣಿಗೆ ಇದೆಲ್ಲ ಮಾಡಿದ್ದೀವಿ. ಈ ದಿನ ಅವರು ಗುರುಸೇವೆಯಲ್ಲಿ ನಾವೆಲ್ಲ ನಿರತರಾಗಿ ಅವರ ಕೃಪಾ ಕಾರಣಗಳಿಗೆ ದಾಖಲಾಗೋದಕ್ಕೆ ನೀವೆಲ್ಲ ಅರ್ಪಿಸುವಂತ ಹೇಳ್ಬೋದು. ಯಾಕಂದರೆ ಇವರು ಜಗದ್ಗುರುಗಳಾಗಿ ಸಾಕ್ಷಾತ್ ಪರಮಾತ್ಮ ವಿಶ್ವಕರ್ಮ ಅಂಶವಾಗಿ ಹೋಗ್ತಿದ್ದಾರೆ. ನೋಡಿ, ಇವರು ತಂದೆ ತಾಯಿ ಕಾಶಿ ಯಾತ್ರೆ ಮಾಡ್ತಿದ್ದಾಗ ಅವರಿಗೆ ಇದು ಧ್ಯಾನ ಆಗಿರ್ತದೆ. ಅವರ ತಂದೆ ಹೆಸರು ಪ್ರಕೃತಾಂಬ ಕಡಿಪೋಣಿ ಆಚಾರ್ಯ ಅಂತ ತಂದೆ ತಾಯಿಗಳು. ಪ್ರಕೃತಾಂಬ ಅಂದ್ರೆ ಕಡಿಪೋಣಿ ಆಚಾರ್ಯ ಅಂದ್ರೆ ನೋಡಿ ಅವನ ಹೆಸರಲ್ಲೇ ಇದೆ ಪರಮಾತ್ಮ. ಇವರು ಯಾರು? ವೀರಬ್ರಹ್ಮೇಂದ್ರ ಸ್ವಾಮಿಗಳು. ನೋಡಿ, ಅವರು ಜನ್ಮ ತಾಳಿದ ನಂತರನೇ ತಕ್ಷಣವೇ ತಂದೆಗೆ ಯಾವುದೇ ಕರ್ಮಗಳು ಇರೋದಿಲ್ಲ. ಕರ್ಮಗಳು ಇದ್ರೆ ಮಾತ್ರ ಮಾನವ ಜನ್ಮ ಮುಂದುವರಿಸಬೇಕಾಗುತ್ತೆ. ಕರ್ಮಗಳು ಎಲ್ಲ ಸಂಪೂರ್ಣವಾದ ಮೇಲೆ ಅವರು ದೇಹ ಬಿಡ್ತಾರೆ. ನೀವು ಅವರು ಉತ್ತರ ಜನ್ಮ ಅಂತ ಕೇಳಿದ್ರೆ ಗೊತ್ತಾಗ್ತದೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಜನ್ಮ ಆದ ತಕ್ಷಣ ತಂದೆ ಅವರು ಜೀವ ಬಿಟ್ಟು ಪರಮಾತ್ಮನಲ್ಲಿ ಲೀನಾಗ್ತಾರೆ. ಅವ್ರು ಲೀನ ಆದ ತಕ್ಷಣ ಅವ್ರ ತಾಯಿ ಕೂಡ ಪ್ರಾಣ ಬಿಡ್ತಾರೆ. ಅಂದ್ರೆ ಅರ್ಥೇನು? ಸಾಕ್ಷಾತ್ ಪರಮಾತ್ಮನೇ ವೀರಬ್ರಹ್ಮೇಂದ್ರ ಸ್ವಾಮಿ ರೂಪ ಧರಿಸಿ ಜನ್ಮ ಮಾಡಿದ್ರಿಂದ ಅವ್ರಿಗೆ ಯಾವುದೇ ಕರ್ಮಗಳು ಶೇಷ ಇರಲಿಲ್ಲ. ಅಲ್ಲಿಗೆ ಎಲ್ಲ ಸಂಪೂರ್ಣ ಆಯ್ತು ಅಂತಾರೆ. ಮತ್ತೆ ಅದು ಮೋಕ್ಷ ಬಂತು. ಮತ್ತೆ ಇನ್ನೊಂದು ಪುನರ್ಜನ್ಮ ಬರಬೇಕಾಗಿಲ್ಲ. ಯಾರಿಗೆ? ಸ್ವಾಮಿಯ ತಂದೆ ತಾಯಿಗೆ. ನಂತರ ಏನಾಯಿತು? ಅತ್ರಿ ಆಶ್ರಮದಲ್ಲಿ ಚಿಕ್ಕಬಳ್ಳಾಪುರ ಪಾಪಜ್ಞ ಮಠ ಇದೆ. ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಪಾಪಜ್ಞ ಮಠ ಇದೆ. ಅದು ಸಾವಿರಾರು ವರ್ಷಗಳ ಪರಂಪರೆ ಇರುವಂತಹ ಇತಿಹಾಸ ಇರುವಂತಹ ಮಠ ಆಗಿದೆ. ಅದು ವಿಶ್ವಬ್ರಾಹ್ಮಣ ಸಂಪನ್ಮೂಲ ಮಠ ಆಗಿರ್ತದೆ. ಅದರಲ್ಲಿ ಧರ್ಮ ಪ್ರಚಾರ ಎಲ್ಲ ಮಾಡಿಕೊಂಡು ಇದ್ದಾದ್ರು. ಆಯ್ತು ಪರವಾಗಿಲ್ಲ, ತಗೊಳ್ಳಿ. ಏನ್ ಮಾಡಕ್? ಶ್ರೀ ಗುರುಭ್ಯೋ ನಮಃ. ನಮೋ ವಿಶ್ವಕರ್ಮಣಿ. ವಿಶ್ವಕರ್ಮ ಸಮಾರಂಭಾಂ ವಿಶ್ವರೂಪಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ. ಈ ದಿನ ಪವಿತ್ರವಾದಂತಿನ ವೈಶಾಖ ಶುದ್ಧ ದಶಮಿ. ಜಗದ್ಗುರು ಶ್ರೀ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ದಿನ ಸಜೀವ ಸಮಾಧಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪವಿತ್ರ ದಿನ. ಈ ಸ್ಥಳೀಕರಾಗಿರ್ತಕ್ಕಂಥ ಈ ಶೀಗೆಹಳ್ಳಿಯಲ್ಲಿ ಯಲ್ದೂರು ಗ್ರಾಮ ಹತ್ತಿರ ಇರ್ತಕ್ಕಂಥ ಶೀಗೆಹಳ್ಳಿ ಈ ಗ್ರಾಮದಲ್ಲಿ ನಮ್ಮ ಶೀಗೆಹಳ್ಳಿ ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸ್ಥಳೀಕರಾಗಿರ್ತಕ್ಕಂಥ ಮಂಜುನಾಥಾಚಾರ್ಯರು, ಅವರ ತಮ್ಮಂದಾಗಿರ್ತಕ್ಕಂಥ ರಾಮಕೃಷ್ಣಾಚಾರ್ಯರು ಇವರೆಲ್ಲರೂ ಸೇರಿಕೊಂಡು ಈ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿನ ಆರಾಧನೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಬೆಳಗ್ಗೆ ಪ್ರಾಕಾರೋತ್ಸವ, ಲಲಾಟೋತ್ಸವ, ಸ್ವಾಮಿಗಳಿಗೆ ಅಭಿಷೇಕ ಮತ್ತೆ ವಿಜೃಂಭಣೆಯಿಂದ ಊರಲ್ಲಿ ಮೆರವಣಿಗೆ ಎಲ್ಲ ಮಾಡಿಕೊಂಡು ನಾದಸ್ವರದೊಂದಿಗೆ ಸುಶ್ರಾವ್ಯವಾಗಿ ಸುಸಂಪನ್ನವಾಗಿ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇವೆ. ಹಾಗೆ ಈ ನಮ್ಮ ಗುರುಗಳಾಗಿರ್ತಕ್ಕಂಥ ವೇದ ಬ್ರಹ್ಮ ಶ್ರೀ ತಾಮಡ ಮೋಹನ್ ರಾವ್ ಆಚಾರ್ಯರವರು ಈ ಒಂದು ಸಂದರ್ಭದಲ್ಲಿ ಬಂದು ಆಶೀರ್ವಚನವನ್ನ ಸಹ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಡೀತಾ ಇರ್ತದೆ. ಎಲ್ಲ ಶೀಗೆಹಳ್ಳಿ ಸುತ್ತಮುತ್ತ ಗ್ರಾಮಸ್ಥರು, ವಿಶ್ವ ಬ್ರಾಹ್ಮಣರು, ವೈಶ್ವಕರಣ ಬಂಧು ಬಾಂಧವರು ಎಲ್ಲರೂ ಕೂಡ ಈ ಒಂದು ಪ್ರತಿ ವರ್ಷವೂ ಈ ಒಂದು ವೈಶಾಖ ಶುದ್ಧ ದಶಮಿಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಆ ಗುರು ಸೇವೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನೆರವೇರಿಸಬೇಕಂತೇಳಿ ತಮ್ಮೆಲ್ಲರಿಗೂ ಕೂಡ ಕೋರ್ಕೊಳ್ತಾ ಇದ್ದೇನೆ. ನಮ್ಮ ವಿಶ್ವಕರ್ಮಣಿ ಜಿಲ್ಲಾ ವ್ಯಾಪ್ತಿ ಈ ಶ್ರೀನಿವಾಸ ಭವನದಲ್ಲಿ ಮೊಟ್ಟ ಮೊದಲಿಗೆ ವೀರ ಬ್ರಹ್ಮೇಂದ್ರ ಸ್ವಾಮಿ ಇಸಿಗಳ್ಳಿ ಈ ದೇವಸ್ಥಾನ ಪವಿತ್ರ ಪುಣ್ಯಕ್ಷೇತ್ರ. ಈ ಒಂದು ದೇವಸ್ಥಾನ ಇಲ್ಲಿ ಬಿಟ್ಟರೆ ಈ ತಾಲೂಕಲ್ಲಿ ಎಲ್ಲೂ ಇಲ್ಲ. ಪ್ರತಿ ವರ್ಷವೂ ಆರಾಧನಾ ನಮ್ಮ ಕುಟುಂಬದವರು ಇದೇ ವರ್ಷ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಹೌದು ಸ್ವಾಮಿ. ಈ ಒಂದು ಊಟದ ವ್ಯವಸ್ಥೆ ಈ ಒಂದು ಸಮಸ್ತ ಈ ಒಂದು ಗ್ರಾಮಸ್ಥರಿಗೂ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಹೇಳಿ? ಪ್ರತಿ ವರ್ಷ ನಾವು ಇದೇ ರೀತಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ನಾವು ನಮ್ಮ ಕುಲ ಬಾಂಧವರು, ವಿಶ್ವಕರ್ಮದವರು ಎಲ್ಲೆಲ್ಲಿ ಇದ್ದಾರೆ ಎಲ್ಲರಿಗೂ ಹೋಗಿ ಮನೆಗೂ ಹೋಗಿ ಈ ಒಂದು ಆರಾಧನೆಗೆ ಪತ್ರಿಕೆ ನೀಡಿ ಬರಬೇಕು, ಸ್ವಾಮಿ ಕಾರ್ಯ ಎಲ್ಲನೂ ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತೆಲ್ಲ ನಾವು ಆಹ್ವಾನ ಮಾಡಿದ್ದೀವಿ. ಅದೇ ಪ್ರಕಾರವಾಗಿ ಈ ವರ್ಷ ಪ್ರತಿ ಕುಟುಂಬದ ಸದಸ್ಯರು ಬಂದಿದ್ದಾರೆ. ಈ ಊಟದ ವ್ಯವಸ್ಥೆ ಪ್ರತಿ ವರ್ಷನೂ ನಾವು ಇದೇ ರೀತಿ ನೆರವೇರಿಸ್ತಾ ಇರ್ತೀವಿ.
ಪುಳಿಯೋಗರೆ ಹಾಕ್ಸ್ಕೊಳ್ಳಿ. ಪುಳಿಯೋಗರೆ ಹಾಕ್ಬಿಡಿ. ಒಂಚೂರು ಆಮೇಲೆ ಬಡಿಸ್ಕೊಳ್ಳಿ.